ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಒನ್ ಮೋರ್ ಮಿನಿ ವ್ಲಾಗ್. ಮತ್ತು ನಾವು ಗಣೇಶನ ನೋಡೋಕೆ ಹೋಗ್ತಾ ಇರೋದು. ಮತ್ತು ನಮ್ಮ ಏರಿಯಾದಲ್ಲಿ ಒಂದು 3 ಗಣೇಶನ ಕುಂದ್ರಿಸಿದ್ರು. ಮತ್ತು ನನ್ನ ಮಕ್ಕಳು ಇವತ್ತು ಸ್ಕೂಲಿಂದ ಬಂದಮ್ಮ ಗಣೇಶನ ನೋಡೋಕೆ ಹೋಗೋಣ ಅಂತ ಹೇಳಿದ್ರು. ಈವ್ನಿಂಗ್ ಹೋಗೋಣ ಅಂತೇಳಿ ಸಂಜೆ ಮನೇಲಿ ಪೂಜೆ ಮುಗಿಸ್ಕೊಂಡು ಹೋದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಗಣೇಶಂದು ನೋಡೋಕೆ ಒಂದು ಖುಷಿ ಆಯಿತು. ಮತ್ತು ಇಲ್ಲಿರೋ ಗಣೇಶ ವೈಟ್ ಬಿಳಿ ವಸ್ತ್ರದಲ್ಲಿ ಕುಂದ್ರಿಸಿದ್ರು. ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅಂದರೆ ಗಣೇಶ ಅಂದ್ರೇ ವಿಘ್ನ ನಿವಾರಕ. ಮತ್ತು ಗಣೇಶನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು ಗಣೇಶ. ನೋಡೋಕೊಂದು ಖುಷಿ ಆಯಿತು. ಮತ್ತು ನನ್ನ ಮಕ್ಕಳು ಭಕ್ತಿಯಿಂದ ನನ್ನ ಮಕ್ಕಳು ಮುಗಿತಾ ಇದ್ರು. ಮತ್ತು ಮುಗಿದ್ಬಿಟ್ಟು ತುಂಬ ಖುಷಿಯಾದರು. ಅಲ್ಲಿಂದ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಗಣೇಶ ನೋಡೋಕೆ 2 ಕಣ್ಣು ಸಾಲದು. ಅಲ್ಲಿಂದ ಪ್ರಸಾದ ಕೊಟ್ಟರು, ಅವಲಕ್ಕಿ ಪ್ರಸಾದ ತಿಂದ್ಕೊಂಡು ಬಂದ್ವಿ. ಇನ್ನೊಂದು ಗಣೇಶನ ನೋಡೋಕೆ ಹೋಗೋಣ ಬನ್ನಿ ಇವಾಗ. ಇನ್ನೊಂದು ಇದು ನಮ್ಮ ಮನೆ ಎದುರಿಗೆ ಇರೋ ಗಣೇಶ. ಇವರಂತೂ ಎಷ್ಟು ಡೆಕೋರೇಷನ್ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ಅದು ಡೋರು ಎಂಟ್ರಿನೇ ಅಷ್ಟು ಸಖತ್ತಾಗಿ ಹೈಲೈಟ್ ಮಾಡಿದರು. ಮತ್ತು ಇಲ್ಲಿ ಒಳಗೆ ಹೋಗೋಣ. ಮತ್ತು ಇದು ಬ್ಯಾನರ್ ಒಳಗಡೆ ಏನಿದು ಚಿಕ್ಕ ಡೋರ್ ಇದೆ ಅಂತ ಅಂದ್ಕೊಂಡ್ವಿ. ಮತ್ತು ಗಣೇಶ ಒಳಗಡೆ ನೋಡಿದಾಗಂತೂ ತುಂಬ ಶಾಕ್ ಆಯಿತು. ಎಷ್ಟು ಚೆನ್ನಾಗಿದೆ ಅಂತಂದರೆ ಕೃಷ್ಣ ರಾಧೆ ಗಣೇಶ ಅಂತೆ. ಮತ್ತು ಎಷ್ಟು ಚೆನ್ನಾಗಿದೆ ಅಂತಂದರೆ ದೊಡ್ಡ ಗಣೇಶ, ನೋಡೋಕೆ 2 ಕಣ್ಣು ಸಾಲದು. ಮತ್ತು ಮಂಗಳಾರತಿ ತಗೊಂಡ್ವಿ, ನಮಸ್ಕಾರ ಹಾಕಿದ್ವಿ. ಮತ್ತು ಗಣೇಶನ ಅಲ್ಲಿ ನಿಂತ್ಕೊಂಡು ನೋಡ್ತಾನೆ ಇರಬೇಕಂತ ಆಸೆ ಆಯಿತು. ಅಷ್ಟು ಚೆನ್ನಾಗಿತ್ತು ಗಣೇಶ ಮಾತ್ರ ನೋಡೋಕ್ಕೆ. ಮತ್ತು ತುಂಬ ದೊಡ್ಡ ಗಣೇಶ, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಮತ್ತು ಅಲ್ಲಿ ಪ್ರಸಾದ ಕೊಟ್ಟರು, ಅಲ್ಲಿನೂ ಪ್ರಸಾದ ತಿಂದು ತುಂಬ ಖುಷಿಯಿಂದ ದೇವ್ರನ್ನ ನೋಡ್ಕೊತ ಹಾಗೇ ನಿಂತ್ಬಿಟ್ವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂದರೆ ಒಂದೊಂದು ಸತಿ ಅನಿಸುತ್ತೆ ನಮ್ಮ ದೃಷ್ಟಿನೇ ಗಣೇಶಗೆ ಬಿದ್ದುಬಿಡುತ್ತೇನೋ ಅಂತ. ಗಣೇಶನ ನೋಡಿ ತುಂಬ ಖುಷಿ ಆಯಿತು. ಡೆಕೋರೇಷನ್ ಆಗಲಿ, ಡಿಸೈನ್ ಆಗಲಿ ಅಷ್ಟು ಸಖತ್ತಾಗಿ ಮಾಡಿದರು. ಕೃಷ್ಣ ರಾಧೆ ಗಣೇಶ ಅಂತೇಳಿ ಪಕ್ಕದಲ್ಲಿ. ಮತ್ತು ನನ್ನ ಮಕ್ಕಳಂತೂ ತುಂಬ ಖುಷಿಯಾದರು, ಹ್ಯಾಪಿ ಆದರು. ಮತ್ತು 2 ದಿವಸದಿಂದ ಗಣೇಶನ ನೋಡೋಕೋಣ ಅಂತ ತುಂಬ ಮಳೆ ಇತ್ತು. ಮತ್ತು ಫೋಟೋಸ್ ಕೊಟ್ಟಿದ್ದೀನಿ ನೋಡಿ ಗಣೇಶಂದು. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.